ಹೇಳಿ ಯಾವ ರೀತಿ ಚರ್ಚೆ ಅಲ್ಲಿ ಲೀಡ್ ಕೊಟ್ಟ ನಿಜ, ಅದ್ರಲ್ಲಿ ಏನು ಅಂಕಿ ಅಂಶ ಇದೆ, ಅದ್ರಲ್ಲಿ ಏನು ಲೀಡ್ ಆಗಿಲ್ಲ. ಸೊ ಅಲ್ಲಿ ಆಗುವ ಅವಕಾಶ ಇತ್ತು, ಸ್ಥಳೀಯ ಗೊಂದಲದಿಂದ ಆಗಿಲ್ಲ. ಅದನ್ನ ಅವರ ಸ್ಪಷ್ಟೀಕರಣ ಕೊಡ್ಬೇಕಲ್ಲ. ಈಗ ನಮ್ದು ಲೀಡ್ ಆಗಿಲ್ಲ ಅಂತ ಅಷ್ಟೇ ಹೇಳೋರು, ನಾವು ಬರ್ಬೇಕಾಯ್ತು ಬಂದಿಲ್ಲ ಅಂತ ಅಷ್ಟೇ ಹೇಳೋರು. ಈಗ ಯಾಕಾಗಿಲ್ಲ ಏನಾದ್ರು ಸ್ಥಳೀಯ ಸಂಬಂಧಪಟ್ಟವ್ರು ಹೇಳಿದ್ರೆ ಅದಕ್ಕೂ ಒಳ್ಳೇದು. ಯಾಕಾಗಿಲ್ಲ, ಯಾಕಂದ್ರೆ ಅದು ಅವ್ರಿಗೆ ಸಂಬಂಧಪಟ್ಟಂತ ವಿಚಾರ, ಅದಕ್ಕೆ ಅವ್ರು ಹೇಳಿದ್ರೆ ಒಳ್ಳೇದಾಗ್ತದೆ. ನಾವು ನಮ್ಮ ವರ್ಷ ನಾವು ಹೇಳಿದೀವಿ, ಇನ್ನು ಅವ್ರ ವರ್ಷ ಅವ್ರು ಹೇಳ್ಬೇಕು. ಬಾದ ಆಗುತ್ತೆ, ಖಂಡಿತ ಆಗ್ಬೇಕಾಯ್ತು, ಆಗಿಲ್ಲ. ಅದು ಯಾಕಾಗಿಲ್ಲ ಅನ್ನೋದು ಇನ್ನು ಅವ್ರ ಸ್ಥಳೀಯವಾಗಿ ಅವ್ರಿಗೆ ಗೊತ್ತು. ನಮ್ಮ ಪ್ರಕಾರ ಹೋದ್ಸಲ 76,000 ಲೀಡ್ ಆಗಿತ್ತು MLA-ಗೆ. ಈಗ ಏನು 8,000 ಮೈನಸ್ ಆಗಿದೆ. ಹೀಗಾಗಿ ಎಲ್ಲರೂ ಚರ್ಚೆ ಮಾಡುವಂತ ವಿಷಯ ಆಗಿದೆ. ಜಿಲ್ಲೆಯಲ್ಲಿ ಚರ್ಚೆ ಆಗ್ತದೆ. ನಮಗೂ ಕೂಡ ಅದು ಆತಂಕ ಆಗಿದೆ, ಯಾಕಷ್ಟು ಕೆಳಗೆ ಬಂತ ಅನ್ನೋದು ಆತಂಕ ನಮಗೂ ಇದೆ. ಅದನ್ನೇ ಹೇಳ್ಬೇಕಲ್ಲ, ನಮಗಂತ ಅನಿಸ್ತಾ ಇದೆ. ಯಾಕಂದ್ರೆ ಆ ರೀತಿ ಅಷ್ಟು ಕೆಳಗಡೆ ಹೋಗ್ಬಾರ್ದಿತ್ತು. ಎಂತೆಂತ ವೀಕ್ ಕಾನ್ಸ್ಟಿಟ್ಯೂನ್ಸಿ ಲೀಡ್ ಆಗಿದೆ, ಅಲ್ಲಿ ಯಾರು ಲೀಡರೇ ಇಲ್ಲ ಅಂತ ಲೀಡ್ ಆಗಿದೆ. ಸ್ವಂತ ಜೊಲ್ಲೆ ಅವರ ಕಾನ್ಸ್ಟಿಟ್ಯೂನ್ಸಿ 30,000 ಲೀಡ್ ಆಗಿದೆ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಇಲ್ಲಿ ಅಟ್ಲೀಸ್ಟ್ ಒಂದು 10-20,000 ನಾವು ನಿರೀಕ್ಷೆ ಮಾಡಿದೀವಿ, ಆಗಿಲ್ಲ. ಮುಂದೆ ನೋಡೋಣ ಅದು ಏನಾಗಿದೆ ಅಂತ ಅಂತ ಗೊತ್ತಾಗುತ್ತದೆ. ರಾಜಕಾರಣ ಮಾಡೋದೇನಿಲ್ಲ, ಅವ್ರ ಕೊನೆ 2 ದಿವಸ ನಮ್ಗೆ ಸಿಕ್ಕೇ ಇಲ್ಲ. ಅವರು ಸ್ವಿಚ್ ಆಫ್ ಮಾಡ್ಕೊಂಡು ಮಲಗಿ ಬಿಟ್ಟಿದ್ರು ಎಲ್ಲೋ. ಆ ಕಾನ್ಸ್ಟಿಟ್ಯೂನ್ಸಿಲೆ ಕೊನೆ 3 ದಿವಸ ಅಲ್ಲೇ ಇದೆ ನಾನು, ಅಲ್ಲೇ ವಾಸ್ತವ್ಯ, ಎಲ್ಲಿ ಕುರ್ಚಿಯಲ್ಲೇ ಇತ್ತು. 2 ದಿವಸ ಅವ್ರ ಪತ್ತೆನೇ ಇಲ್ಲ. 7ನೇ ತಾರೀಕು ವೋಟಿಂಗ್ ಬೂತ್ ಮುಂದೆ ಅಡ್ಡಾಡ್ಬೇಕಾದ್ರೆ ನಮ್ ಡ್ಯೂಟಿ MLA ಹೋದು, ಆವಾಗ ಕೂಡ ಇಲ್ಲ. ಅದಕ್ಕಾಗಿ ಅದು ಮಾಡಿದೆ ಅಂತ ಇಲ್ಲ ಅನ್ನೋದು ಇಲ್ಲಿ ಡೌಟ್ ಸ್ಟಾರ್ಟ್ ಆಗ ಫಸ್ಟ್. ಸೊ ಬಹಳಷ್ಟು ಅದಾವ ಸ್ಥಳೀಯವಾಗಿ. ನೀವೆಲ್ಲ ಅಲ್ಲಿ ಕಾರ್ಯಕರ್ತರೆ ಹೋಗಿರೆ ಅವ್ರಿಗೆ ಅನ್ವಯಗಳು ಯಾರು ಪರವಾಗಿ ಮಾಡಿದ್ದಾರೆ, ಯಾರಿಗೆ ಏನ್ ಮಾಡಿದಾರೆ ಅನ್ನೋದು ಅಲ್ಲಿ ಹೋದ್ರೆ ಗೊತ್ತಾಯ್ತು ನಿಮ್ಗೆ. ಯಾಕಂದ್ರೆ ಅಲ್ಲಿ ನಿಮ್ ಯಾರು ಹೋದ್ರೆ ಸ್ಥಳೀಯವಾಗಿ ಅಲ್ಲಿ ಜನ ಹೇಳ್ತಾರ ಇವರು ಏನ್ ಮಾಡಿದ್ರು ಏನಿಲ್ಲ ಅಂತ. ನಾನು ಹೇಳುದಲ್ಲ, ಅವ್ರು ಹೇಳುದಲ್ಲ. ನಾನು ಡಿಪೆಂಡ್ ನಾ ಮಾಡೋ, ಅವ್ರು ಡಿಪೆಂಡ್ ಅವ್ರು ಮಾಡ್ಕೊಳ್ಳೋರು. ನೀವ್ ಯಾರು ನಿಮ್ ರಿಪೋರ್ಟ್ನ ಅಲ್ಲಿ ಕಳಿಸಿದ್ರೆ ಒಂದು ಅರ್ಧ ಗಂಟೆಯಲ್ಲಿ ಗೊತ್ತಾಗ್ತೈತಿ ಯಾರು ಯಾವ ಕಡೆ ಮಾಡ್ರು, ಏನು ಎಂತು ಅಂತ. ಸೊ ಅದಕ್ಕಾಗಿ ನಾವು ಸುಮ್ಮನೆ ಆರೋಪ ಮಾಡ್ಲಿಕ್ಕೆ ನಮ್ಗೆ ಬೇರೆ ಕೆಲಸ ಇಲ್ಲ. ಇದ್ದದ್ ನಮಗೇನ್ ಕಂಡು ಬಂದಿದೆ ಅದು ಹೇಳಿದೀವಿ. ಇನ್ನು ಮುಂದಿನಗಳಲ್ಲಿ ನೋಡೋದು ಯಾವ ರೀತಿ ಒಳ್ಳೇದಾಗ್ತದೆ ಕೆಟ್ಟದಾಗ್ತದೆ ಚರ್ಚೆ ಮಾಡೋಣ. ದೂರ ಇಲ್ಲ, ದೂರ ಆಗುಲ್ಲ. ಇದೊಂದು ಒಳ್ಳೆ ಅವಕಾಶ ಇತ್ತು, ಒಳ್ಳೆ ಅವಕಾಶ ಇತ್ತದ ಅವ್ರಿಗೆ ನಮಗೆ ರಾಜಕೀಯವಾಗಿ ಇನ್ನೂ ಹೆಚ್ಚು ಗಟ್ಟಿ ಆಗುವಂಥದ್ದು. ಸೊ ಅದ್ ಮತ್ತೆ ಯಥಾಸ್ಥಿತಿಗೆ ನಿಲ್ಲುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಅವರೇ ಅದಕ್ಕೆ ಕೇಳಬೇಕು ಯಾಕಾಗಿದೆ ಹಿಂಗಂತ. ಸೊ ಅವರಿಂದ ಬಂದ್ರೆ ಅದಕ್ಕೆ ಗೊತ್ತಾಗೋದು ಈಗ ಯಾಕಾಯ್ತು, ಅವ್ರ ಕಾರ್ಯಕರ್ತರು ಮಾಡಿದ್ರ ಅಥವಾ ತಾನಾಗಿ ಆಗಿದ್ಯಾ ಅಥವಾ ಉದ್ದೇಶಪೂರ್ವಕದಿಂದ ಆಗಿದ್ಯಾ, ಅವ್ರ ಹೇಳಿದ್ರೆ ಗೊತ್ತಾಗಿಲ್ಲ ನಮಗೂ. ಇಲ್ಲ, ಕಡಿಮೆ, ಅವ್ರ ಪಾತ್ರ ಬಹಳ ಕಡಿಮೆ ಇತ್ತು. ಹೊರಗೆ 10,000 ಪ್ರಚಾರಕ್ಕೆ ಹೋಗಿದ್ರು. ಹೀಗಾಗಿ 10,000 ಸಮಯ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಕೊಡ್ದಿಲ್ಲ. ಹೀಗಾಗಿ ಬಹಳ ಸಮಸ್ಯೆಗಳು ಇದೆ. ಸೊ ಅದಕ್ಕೆ ಅವರೇ ಅದಕ್ಕೆ ಸ್ಪಷ್ಟೀಕರಣ ಕೊಟ್ರೆ ಒಳ್ಳೇದು. ಅದನ್ನ ಅದಕ್ಕೆ ಹೇಳೋದು, ಅವ್ರೇ ಹೇಳಿದಾಗ ಗೊತ್ತಾಗುದು ಯಾರ್ದೇನು ನಮಗ್ ಗೊತ್ತಿಲ್ಲ. ನಮಗ್ ಲೀಡ್ ಅಷ್ಟೇ ಹೇಳೋರು, ನಾವು ಲೀಡ್ ಕಡಿಮೆ ಆಗಿದೆ ಅಷ್ಟೇ ಹೇಳೋರು. ಯಾರು ಮಾಡಿದ್ರು ಏನಂತ ಕೇಳಲಿಕ್ಕೆ ಆಗಲ್ಲ, ಯಾರ ಮೇಲೆ ಜವಾಬ್ದಾರಿ ಹೊರಿಸ್ಲಿಕ್ಕೆ ಆಗಲ್ಲ. ನಮ್ ಜವಾಬ್ದಾರಿ ಇದೆ, ಅವ್ರ ಜವಾಬ್ದಾರಿ ಕೂಡ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.